ನಮ್ಮ 9ನೇ ತರಗತಿಯ ವಿದ್ಯಾರ್ಥಿಗಳಾದಂತಹ ಚನ್ವೀರ್ ಮತ್ತು ಸುಂದರ್ ಅವರು ಇಲ್ಲಿ ಅವರ ಹಾಡಿದ್ದನ್ನ ತಾವೆಲ್ಲ ಕೇಳಿದ್ರಿ. ಅವರೆಲ್ಲರಿಗೂ ಮತ್ತೊಂದು ಸಲ ಧನ್ಯವಾದಗಳನ್ನು ತಿಳಿಸಿ, ವಚನ ಪಿತಾಮಹ ಹೋಗೋ ಹಳಕಟ್ಟಿಯವರ ಜಯಂತಿಯ ಕಾರ್ಯಕ್ರಮ ಇದೆ. ಪರಮ ಪೂಜ್ಯರು ದಯಮಾಡಿಸ್ತಾರೆ. ಅದಕ್ಕಿಂತ ಪೂರ್ವವಾಗಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಪೂಜ್ಯರಾದ ಪ್ರಭುದೇವರವರು ಶಿವಸುದೇವರವರ ಮಾತುಗಳನ್ನ ನಾವು ನೀವೆಲ್ಲ ಆಡಿಸೋಣ. ಕ್ಲಾಸ್ ಎಲ್ಲರ ಮಾತುಗಳನ್ನ ತದೇಕ ಚಿತ್ತದಿಂದ ಕೂಡಬೇಕು. ಇವತ್ತು ನಾವೆಲ್ಲ ವಚನಗಳನ್ನ ಓದ್ತಾ ಇದ್ದೀವಿ, ವಚನಗಳನ್ನ ಪಠಣ ಮಾಡ್ತಾ ಇದ್ದೀವಿ ಅಂದ್ರೆ ಅವುಗಳನ್ನ ರಕ್ಷಣೆ ಮಾಡಿದಂತಹ ದೊಡ್ಡ ಕೀರ್ತಿ ಹೋಗೋ ಹಳಕಟ್ಟಿಯವರಿಗೆ ಸಲ್ತದೆ. ಈಗ ಪೂಜ್ಯ ಶಿವಬಸವ ದೇವರವರ ಮಾತುಗಳನ್ನ ನಾವು ನೀವೆಲ್ಲ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗ ನೀರಿಲ್ಲ. ಧರ್ಮಗುರು ವಿಶ್ವಗುರು ಮಹಾಮಾನವತಾವಾದಿ ಅಪ್ಪ ಬಸವಣ್ಣವರನ್ನ ಸ್ಮರಿಸುತ್ತಾ ಕಲ್ಯಾಣ ನಡೆದಾಡುವ ದೇವರು ಶತಾಯುಷಿಗಳು ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದಂತಹ ಮಲ್ಕೇಡಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸುತ್ತಾ ನನ್ನೆಲ್ಲರ ಆಶ್ರಯದಾತರು ಸದ್ಗುರುಗಳಾದಂತಹ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀ ಚರಣ ಕೆಡಗುತ್ತಾ ಕ್ರಿಯಾಶೀಲಪುರಾದ ಗುರುಬಸವ ಪಟ್ಟದೇವರ ಶ್ರೀ ಚರಣ ಕೆಡಗುತ್ತಾ ಇವತ್ತಿನ ದಿನ ಗೋಹನಕಟ್ಟಿ ಶರಣು ತಂದೆಯ ಅವರ ಜನ್ಮದಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಪರಮ ಪೂಜ್ಯರಾದಂತಹ ರುಡ್ಲಿಂಗಪ್ಪಗಳ ಶ್ರೀ ಚರಣ ಕೆಡಗುತ್ತಾ ಹಾಗೆ ಶಾಂತಯ್ಯ ಸ್ವಾಮಿಗಳು ಮುಖ್ಯ ಗುರುಗಳು ಎಲ್ಲ ಮತ್ತು ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮೆಚ್ಚಿದೆನೆಂದರೆ ಸಲಹೆ ಮಾರುವುದೇನೆಂದರೆ ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು. ಇವೆಲ್ಲ ಕಂಚೆತ್ತುತ್ತಡೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ. ಅಂದ್ರೆ ಹೋಗೋ ಹಳಕಟ್ಟಿ ಶರಣ ತಂದೆಗಳ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಬರ್ತಾವ. ತನುವನ್ನಲ್ಲಾಡಿಸಿ ನೋಡುವಂತಹ ಪ್ರಸಂಗ, ಮನವನ್ನಲ್ಲಾಡಿಸಿ ನೋಡುವಂತಹ ಪ್ರಸಂಗ, ಧನವನ್ನಲ್ಲಾಡಿಸಿ ನೋಡುವಂತಹ ಪ್ರಸಂಗ. ಇವಾಗ ಯಾವಕ್ಕೂ ಅಂಜಲಿಲ್ಲ, ಅಳಕಲಿಲ್ಲ, ಗಟ್ಟಿಯಾಗಿ ನಿಂತ್ಕೊಂಡ್ರು. ಗಟ್ಟಿಯಾಗಿ ನಿಂತ್ರಂತಂದು ವಚನ ಪಿತಾಮಹ ಅಂತ ಅನ್ಕೊಂಡ್ರು.